ರಾಜ್ಯಾದ್ಯಂತ ಸರ್ ಹಿಂಸಾಚಾರ ಕಲ್ಲು ತೂರಾಟ ಆಗಿದೆ, ಪೊಲೀಸರು ಕೈ ಕಟ್ಟಿ ಸುಮ್ಮನೆ ನೋಡ್ತಾ ಇದ್ದಾರೆ. ನೋಡಿ, ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು, ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು, ದಳದವ್ರ ಪ್ರೊಟೆಸ್ಟ್ ಆಯಿತು. ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದೆ. ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ KSRP ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ. ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ. ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಮಾಡೋದು, ಮತ್ತು ಇನ್ಯಾರಿಗೋ ಹೊಡೆಯೋದು, ಬಡಿಯೋದು ಇಂಥವನ್ನೆಲ್ಲ ನಾವು ಹತ್ತಿಕ್ಕಿದ್ದೀವಿ. ಅದೆಲ್ಲ ಆಗೋದಕ್ಕೆ ಬಿಡೋದಿಲ್ಲ, ಮುಂದೆಯೂ ಕೂಡ ಬಿಡಲ್ಲ. ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ 2ನೇ ಸಲ ಪ್ರಾಸಿಕ್ಯೂಷನ್ ಕೇಳಿದೆ ಸರ್. ಇನ್ನು ಪ್ರಾಸಿಕ್ಯೂಷನ್ ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ. ಲೋಕಾಯುಕ್ತದವರು ನಾವು ಯಾರೋ ಈಗ ಇದು ಅಬ್ರಾಹಿಂ ಕೇಳಿರೋದು ಇಂಡಿವಿಜುವಲ್ಲು. ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ? ಅದಕ್ಕೆ ನಾವು ಕೇಳಿದ್ವಿ, ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು 21ನೇ ಇಸ್ವಿನಲ್ಲಿ, ಅವ್ರದ್ದು 21ನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ, ಅದಕ್ಕೂ ಕೊಡಲಿಲ್ಲ. ಕುಮಾರಸ್ವಾಮಿಯವರು 23ಕ್ಕೆ ನಡೆದಿರ್ತಕ್ಕಂಥ ಘಟನೆ, ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇರ್, ಅದು ಇಲ್ಲವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ 550 ಎಕರೆ ಜಮೀನು ಕೊಡ್ತಾರೆ. ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು, ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. 23ರಲ್ಲಿ ಕೇಳಿದ್ದಾರೆ, ಅದು ಅವ್ರಿಗೂ ಕೊಟ್ಟಿಲ್ಲ. ಆಯಿತಾ? ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ. ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ. ಆದರೆ ಗವರ್ನರ್ ಅವರು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದಿತ್ತು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ 24 ಗಂಟೆ ಒಳಗೆ ಯಾರೋ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ, ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ, ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ, ನೀವು ರೆಸ್ಪಾಂಡ್ ಮಾಡೋದಿಲ್ಲ, ಇಂಡಿವಿಜುವಲ್ಲಿಗೆ ನೀವು ಕೊಡ್ತೀರಿ ಅಂಥೇಳಿ ನಾವು ಆಪಾದನೆ ಮಾಡಿದ್ದೇವೆ. ಈಗಲೂ ಕೂಡ ಅದಕ್ಕೆ ತನಿಖಾ ಸಂಸ್ಥೆಯವರು 2ನೇ ಸಾರಿ ಕೇಳಿದ್ದಾರೆ. ನಾವು ಚಾರ್ಜ್ ಶೀಟ್ ರೆಡಿ ಇದೆ, ಯಾರ ಮೇಲೆ? ಕುಮಾರಸ್ವಾಮಿ ಅವ್ರ ಮೇಲೆ. ಹಾಗಾಗಿ ನೀವು ಕೊಡಿ, ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಅವು ಕೊಡಬೇಕಲ್ವ ಅವರು? ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಡದೆ ಹೋದ್ರೆ ಮುಂದಿನ ಆಪ್ಷನ್ಗಳು ಏನಿರ್ತವೆ ಅಂತ ಈಗ ಲೀಗಲಿ ಪ್ರೊಸೀಡ್ ಆಗ್ತಾರೆ. ಈಗ ಲೋಕಾಯುಕ್ತದವ್ರಿಗೆ ಅವರಿಗಾದಂಥ ಆಪ್ಷನ್ಗಳಿದ್ದಾವೆ ಲೀಗಲಿ ಪ್ರೊಸೀಡ್ ಆಗೋದಕ್ಕೆ, ಅವರು ಅದು ಮುಂದುವರಿತಾರೆ. ಅದು ಲೋಕಾಯುಕ್ತದವ್ರು ತೀರ್ಮಾನ ಮಾಡ್ತಾರೆ, ನಾನು ಹೇಳಕ್ಕೆ ಬರೋದಿಲ್ಲ. ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಹಾಲಿ ಸಚಿವರು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು ಆಗತ್ತಾ ಸರ್ ರಾಜ್ಯಪಾಲರು? ಇಲ್ಲ, ಆಗಬೇಕು ಅಂತ ಹೇಳಿ ನಾವು ಕೇಳೋದು. ಯಾಕಂದರೆ ವ್ಯಕ್ತಿ ಇಲ್ಲಿ, ಅವರು ಇನ್ಸಿಡೆಂಟ್ ನಡೆದಿರೋದು ಇಲ್ಲಿದು, ಆಯಿತಾ? ಆಮೇಲೆ ಆ ಕಂಪನಿ ಯಾವುದೋ ರಿಜಿಸ್ಟರ್ ಮಾಡಿರೋರು ಇಲ್ಲಿ ಮಾಡಿರೋದು. ನೀವು ಜಮೀನು ಕೊಟ್ಟಿರೋದು 550 ಎಕರೆ, ಎಲ್ಲಿದು ಜಮೀನು? ಕರ್ನಾಟಕದ ಜಮೀನು. ಹಾಗಾಗಿ ನೀವು ಡೆಲ್ಲಿಯಲ್ಲಿ ಮಂತ್ರಿ ಆಗಿರ್ಬೋದು, ಅಲ್ಲಿ ಇಡೀ ಜುರಿಸ್ಟಿಕ್ಷನ್ ಬರೋದೆಲ್ಲ ಇಲ್ಲಿದೆ ಅಲ್ವಾ? ಅದಕ್ಕಾಗಿ ಇಲ್ಲೇ ಕೊಡಬೇಕು, ಗವರ್ನರೇ ಕೊಡಬೇಕು.